ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾन्तಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣನ ಪರಮಾನುಗ್ರಹದಿಂದ ಆ ಅರಗಿನ ಮನೆಯಿಂದ ಬದುಕಿ ಹೊರಗೆ ಬಂದಿದ್ದಾರೆ. ಅಲ್ಲಿ ಬಕಾಸುರನ ಏಕಚಕ್ರನಗರದಲ್ಲಿ ಬಕಾಸುರನ ವಧ ಮಾಡಿದ್ದಾರೆ. ಅನಂತರದಲ್ಲಿ ದ್ರುಪದ ರಾಜ ಹಮ್ಮಿಕೊಂಡಂತಹ ದ್ರೌಪದಿ ಸ್ವಯಂವರದಲ್ಲಿ ಭಾಗವಹಿಸಿ ಅಲ್ಲಿ ಉಳಿದೆಲ್ಲ ಕ್ಷತ್ರಿಯರಿಗೂ ಆ ಧನುಸ್ಸನ್ನು ಹೆಗಲೇರಿಸಿ ಹಗ್ಗವನ್ನು ಕಟ್ಟಿ ಆ ಮತ್ಸ್ಯಭೇದನ ಮಾಡಲಿಕ್ಕೆ ಆಗದೇ ಇದ್ದಾಗ ಕೃಷ್ಣನ ಸೊನ್ನೆಯನ್ನು ಕಂಡು ಅರ್ಜುನ ಮತ್ತು ಭೀಮರು ಎದ್ದು ನಿಂತಿದ್ದಾರೆ. ಆಗ ಉಳಿದೆಲ್ಲ ಜನ ಕೆಲವರು ಸಂತೋಷದಿಂದ ಸ್ತೋತ್ರ ಮಾಡಿ ಬ್ರಾಹ್ಮಣರು ಮುಂದಾಗಬೇಕು ಅಂತ ಅವರನ್ನು ಮುಂದೆ ಕಳಿಸಿದ್ದಾರೆ. ಕೆಲವು ಕ್ಷತ್ರಿಯರಿಗೆ ಆಗದೇ ಇದ್ದವು ಬ್ರಾಹ್ಮಣರಿಗೆ ಏನು ಮಾಡಲಿಕ್ಕಾಗ್ತದೆ ಅಂತ ನಿಂದೆ ಮಾಡಿದ್ದಾರೆ. ಕೊನೆಗೆ ಕೃಷ್ಣನಿಗೆ ನಮಸ್ಕಾರ ಮನಸ್ಸಿನಿಂದ ಮಾಡಿ ಭೀಮನಿಗೂ ನಮಸ್ಕಾರವನ್ನು ಅರ್ಜುನ ಮಾಡಿ ಧನುಸ್ಸನ್ನು ರುದ್ರದೇವರ ವರ ಇದೆ, ಅರ್ಜುನನ್ನ ಹೊರತುಪಡಿಸಿ ಯಾರೂ ಕೂಡ ಮತ್ತೆ ಈ ಧನುಸ್ಸನ್ನು ಎತ್ತಲಿಕ್ಕಾಗುವುದಿಲ್ಲ ಅಂತ ಹೇಳಿ, ಹಾಗಾಗಿ ಮತ್ತು ಅರ್ಜುನನ ಸಲವಾಗಿಯೇ ವರವನ್ನು ಕೇಳಿ ಯಾಜೋಪಯಾಜರಿಂದ ತಾನು ದ್ರೌಪದಿಯನ್ನು ಮದುವೆ ಮಾಡಬೇಕು ಅಂತ ಆ ದ್ರೌಪದಿಯನ್ನು ಪಡೆದಿದ್ದಾನೆ. ಹಾಗಾಗಿ ಆ ಅರ್ಜುನ ಅನಾಯಾಸವಾಗಿ ಧನುಸ್ಸನ್ನೆತ್ತಿ ಹಗ್ಗವನ್ನು ಕಟ್ಟಿ ಬಾಣದಿಂದ ಮುಖ ತೊಳಗೆ ನೋಡಿ ಆ ಮತ್ಸ್ಯವನ್ನು ಭೇದನ ಮಾಡಿದ್ದಾನೆ. ಅನಂತರದಲ್ಲಿ ಅಲ್ಲಿದ್ದ 5 ಬಾಣಗಳನ್ನು ಆ ಮತ್ಸ್ಯಕ್ಕೆ ಹೊಡೆದಿದ್ದಾನೆ, ಕಣ್ಣಿಗೆ ಹೊಡೆದಿದ್ದಾನೆ. ಕೃತ್ವಾ ಗುಣಾನ್ ವಿತಮದೋ ಧನುರಶ್ರಯೇಣ ಯಂತ್ರದಲ್ಲಿ ಇದ್ದ ಆ ಮತ್ಸ್ಯಕ್ಕೆ ಸಶರೈರ್ ಧನುಸೋಚ್ಚ ಲಕ್ಷಂ, ಆ ಶರಗಳಿಂದ ಆ ಮತ್ಸ್ಯದ ಕಣ್ಣಿಗೆ ಹೊಡೆದಿದ್ದಾನೆ. ಕೃಷ್ಣ ತದಾಸ್ಯ ವಿದದೆ ನವಕಂಜಮಾಲಾಂ ಮಧ್ಯೆ ಚ ತಾಂ ಪ್ರತಿನಿಧಾಯ ನರೇಂದ್ರ ಪುತ್ರೌ. ಆ ಅರ್ಜುನನಿಗೆ ಕಮಲಿನ ಹೂವನ್ನು ಮಾಲೆಯನ್ನು ಹಾಕಿ ತಾನು ಸ್ವಯಂವರವನ್ನು ಮಾಡಿದ್ದಾಳೆ. ಹೀಗೆ ಎಲ್ಲ ಕಡೆಗೆ ಸಂತೋಷ ಆಗಿದೆ, ಕೆಲವರಿಗೆ ಅಸಮಾಧಾನ ಆಗಿದೆ, ಕೆಲವರೆಲ್ಲ ಜಗಳಕ್ಕೆ ಬಂದಿದ್ದಾರೆ, ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ಆಗ ದುಷ್ಟ್ವೈವ ಯೋಜನ ಶತೋಚ್ಛಯ ಮಾಶು ವೃಕ್ಷಂ, ಪಕ್ಕಕ್ಕೇನೆ ಒಂದು 10 ಯೋಜನದ ಒಂದು ದೊಡ್ಡದಾದ ವೃಕ್ಷ, ಆ ವೃಕ್ಷವನ್ನು ಕಿತ್ತಿ ಭೀಮಸೇನ ದೇವರು ಆ ವೃಕ್ಷದಿಂದ ಥಳಿಸಬೇಕು ಅಂತ ಎಲ್ಲರನ್ನ ಎತ್ತಿದ್ದನ್ನು ನೋಡಿ ಎಲ್ಲರೂ ಪಲಾಯನ ಮಾಡ್ತಾರೆ. ದೃಷ್ಟ್ವಾ ಪಲಾಯನ ಪರಾಶ್ಚ ಬಭೂವರೇತೆ ಭೀಮೋಯಮೇಶ ಪುರುಹೂತು ಸುತೋನ್ಯ ಏತೆ ಪಾರ್ಥ ಇತಿ ಸ್ಮ ಹಲಿನೇ ಅಭಿರಭ್ಯವೋಚತ್. ಆಗ ಇಲ್ಲಿವರೆಗೂ ಕೂಡ ಕೃಷ್ಣನ ಅಣ್ಣನಾದ ಬಲರಾಮದೇವರಿಗೂ ಗೊತ್ತಿರೋದಿಲ್ಲ ಇವರು
ಪಾಂಡವರು ಸತ್ತು ಹೋಗಿಲ್ಲ, ಬದುಕಿದ್ದಾರೆ ಅಂತನೂ ಸುದ್ದಿ ಗೊತ್ತಿದ್ದಿಲ್ಲ. ಇವನು ಧರ್ಮರಾಜ, ಇವನು ಭೀಮ, ಏನು ಕೈಯಲ್ಲಿ ವೃಕ್ಷವನ್ನು ಹಿಡಿದು ಎಲ್ಲರನ್ನ ಬಡಿತಾ ಇದ್ದಾನಲ್ಲ ಅವನು ಭೀಮ, ಲಕ್ಷವನ್ನು ಭೇದನ ಮಾಡಿದ್ದವನಿದ್ದಾನಲ್ಲ ಅವನು ಅರ್ಜುನ, ಉಳಿದವರೆಲ್ಲ ನಕುಲ ಸಹದೇವರು ಅಂತನವ ಗುರುತವನ್ನು ಮಾಡಿಸ್ತಾನೆ. ದೃಷ್ಟೇವಟಸೋಪಿ ಮುದಮಾಪ, ಅವನು ಕೂಡ ಹೌದಾ ನಾವು ಸತ್ತು ಹೋಗಿದ್ದಾನಂತ ಮಾಡಿದ್ದೆ, ಎಲ್ಲರೂ ಸತ್ತಾರೆ ಪಾಂಡವರು ಅಂತ ಹೇಳಿ ಬಹಳ ದುಃಖ ಆಗಿತ್ತು, ಸಂತೋಷವಾಯಿತು ಅಂತ ಬಲರಾಮ ಅವನು ಕೂಡ ಸಂತೋಷ ಪಡ್ತಾನೆ. ಸರ್ವೇಶು ಯದುಷು ಎಲ್ಲ ಯಾದವರು ತಾವು ಹೋಗ್ತಾರೆ. ದುರ್ಯೋಧನಾದಿಗಳೆಲ್ಲರೂ ಬಂದು ಮತ್ತೆ ಕರ್ಣ ಮುಂದೆ ಬಂದು ಯುದ್ಧ ಮಾಡಬೇಕು ಅಂತ ಬರ್ತಾನೆ. ಶಲ್ಯ ಬರ್ತಾನೆ. ಆಗ ಶಲ್ಯನನ್ನು ಆಕಾಶಕ್ಕೆ ಹಾರಿಸ್ತಾನೆ. ಆ ವೃಕ್ಷವನ್ನು ತಳಗೆ ಬಿಟ್ಟು ಆಕಾಶದಲ್ಲಿ ಹಾರಿಸಿದಾಗ ನಾನು ಸತ್ತೇ ಹೋದೆ ಅಂತ ಶಲ್ಯ ತಿಳಿದಿರ್ತಾನೆ. ಶಲ್ಯ ಅತ್ಯಂತ ಗಟ್ಟಿಯಾಗಿ ವ್ಯಕ್ತಿ, ಭಾರಿ ಬಲಿಷ್ಠ. ಅವನು ಕೊನೆಗೆ ಇವನು ಬಂಧು ಆಗಿದ್ದಾನೆ. ಬಂಧುತ್ವತೋ ಭುವಿಷನೈಹಿ, ಕೈಯಲ್ಲಿ ಹಿಡಿದು ನಿಧಾನವಾಗಿ ಬಿಡ್ತಾನೆ. ಅವನು ನೋಡಿ ಇವನು ಭೀಮ ಇರಬೇಕು ಅಂತ ಪರಾಕ್ರಮ ತಿಳಿದು ತಾನು ವಿಜ್ಞಾಯ ವೀರ್ಯಂ ಅಗಮನ ನಿಜ ರಾಜಧ ತನ್ನ ಊರಿಗೆ ತಾನು ಹೊರಟು ಹೋಗ್ಬಿಡ್ತಾನೆ. ಪಾರ್ಥೋಪಿ ತೇನ ಧನುಷಾಯುಧೇ ಸ್ಮಕರ್ಣ, ಆ ಧನುಸ್ಸಿನಿಂದಲೇನೆ ಮತ್ತು ಅರ್ಜುನನು ಕೂಡ ಯುದ್ಧವನ್ನು ಆಡ್ತಾ ಇರ್ತಾನೆ. ಪಾರ್ಥೋಪಿ ತೇನ ಧನುಷಾಯುಧೇ ಸ್ಮಕರ್ಣೋ ಸೋಪ್ಯಾಸ್ತ್ರ ಬಾಹುಬಲ ಬಲಂ ಆವಿರ ಮುನ್ಪುತ್ರ ಚಕ್ರೆ ತೌಧನ್ವಿನ ಅನುಪಮೋ ಚಿರಮಸ್ಯತಾಂಚ ಸೂರ್ಯಾತ್ಮಜೋತ್ರ ವಚನಂ ವ್ಯಥಿತೋ ಬಭಾಷೆ ತ್ವಂ ಫಲ್ಗುನೋ. ಕರ್ಣ ಈ ಬ್ರಾಹ್ಮಣನ ಪರಾಕ್ರಮವನ್ನು ಕಂಡು, ಯಾರ ಮಾರಾಯ ನೀನು, ತ್ವಂ ಫಲ್ಗುನಃ ಅರ್ಜುನನ ನೀನು, ಹರಿಹಯ ಯಾರು ನೀನು ಅಂತ ಕೇಳಿ ಪರಶುರಾಮದೇವರ ಅಥವಾ ರುದ್ರದೇವರ ಅಥವಾ ಅರ್ಜುನನ ಇಷ್ಟು ಪರಾಕ್ರಮ ಇದೆ ನಿನಗೆ, ಯಾರು ನೀನು ಅಂತ ಹೇಳಿ ಕರ್ಣ ಆ ಬ್ರಾಹ್ಮಣನಿಗೆ ಧನುಸ್ಸನ್ನು ಹಿಡಿದುಕೊಂಡು ಯುದ್ಧ ಆಡುವ ಆ ಅರ್ಜುನನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಮುಖತಃ ಸ್ಥಿತಿಮನ್ಯ ಇಷ್ಟೇ ಕೋವಾಸ್ಮಿ ಕೋಪಿ ಯದಿತೆ ಕ್ಷಯಮದ್ಯ ಬಾಣಾನ್ ಮುಂಚನ್ ಅಥೇಹಿ ರಣತಸ್ತ್ವಿತಿ ಇತಿ ಪಾರ್ಥಮಾಹ. ಯಾರಾದ್ರೇನಪ್ಪ ನಾನು, ಅರ್ಜುನನೇ ಆಗಿರಲಿ, ದೇವರೇ ಆಗಿರಲಿ ಅಥವಾ ರುದ್ರದೇವರೇ ಆಗಿರಲಿ, ಯಾರಾದರೂ ಏನು ನಿನಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತದ? ಯುದ್ಧವಾಡ್, ಸುಳ್ಳೆ ಹರಟೆ ಹೊಡಿತಾ ನಿಂದ್ರಬೇಡ, ನೀನು ಯುದ್ಧವಾಡ್ಲಿಕ್ಕಾದ್ರೆ ಯುದ್ಧವಾಡು, ಇಲ್ಲದ್ರೆ ಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಕರ್ಣಂ ನಮೇ ದ್ವಿಜವರೈ, ಇಲ್ಲ ಬ್ರಾಹ್ಮಣರಿದ್ದಾರೆ ಅಂತ ಹೇಳಿ ಕರ್ಣ ಅವನ ಕಡೆಯಿಂದ ಯುದ್ಧ ಮಾಡಲಿಕ್ಕಾಗಲಿಲ್ಲ. ಬ್ರಾಹ್ಮಣರ ಮೇಲೆ ಯಾಕೆ ಯುದ್ಧ ಆಡಬೇಕು ಅಂತ ತಾನು ಹೊರಟು ಹೋಗಿದ್ದಾನಂತೆ. ಪ್ರಯೋಧನಿತ್ಯುಕ್ತ ಯಯೌ ರವಿಸುತಸ್ಯ ಯೋಧನಾದ್ಯೈಹಿ, ಆ ದುರ್ಯೋಧನ ಮೊದಲಾದಂತಹ ಎಲ್ಲರೂ ಕೂಡಿಕೊಂಡು ತಾನು ಕರ್ಣ ಸಮೇತನಾಗಿ ಹೊರಟು ಹೋಗಿದ್ದಾರೆ, ಹಸ್ತಿನಾವತಿಗೆ ಹೋಗಿದ್ದಾರೆ. ಆಗ ನಾಗಾಹ್ವಯಂ ಪುರಮತದ್ರುಪದಾತ್ಮಜಾಯಾಂ ತಾಂ ಆದಾಯ ಚಾರ್ಜುನಯುತ ಪ್ರಯೌ ಸ ಭೀಮಃ. ಆಗ ತಾನೂ ಕೂಡ ತನ್ನ ಮನೆಗೆ ಈ ಪಾಂಡವರೆಲ್ಲರೂ ಕೂಡ ಭೀಮನಿಂದ ಮೊದಲು ಮಾಡಿಕೊಂಡು ಎಲ್ಲ ಪಾಂಡವರು ಈ ದ್ರೌಪದಿಯನ್ನು ಕರೆದುಕೊಂಡು ಮತ್ತು ಏಕಚಕ್ರ ನಗರಕ್ಕೆ, ಆ ಬ್ರಾಹ್ಮಣನ ಕುಟೀರಕ್ಕೆ ಎಲ್ಲಿ ಕುಂತಿದೇವಿ ಇದ್ದಾಳೋ, ಇಷ್ಟು ದಿವಸ ಎಲ್ಲಿ ತಾವು ವಾಸವಾಗಿದ್ದರೋ ಆ ಬ್ರಾಹ್ಮಣನ ಮನೆಗೆ ಮತ್ತು ದ್ರೌಪದಿಯನ್ನು ಕರೆದುಕೊಂಡು ಹೋಗಿದ್ದಾರೆ ಪಾಂಡವರೆಲ್ಲರೂ. ಅಗ್ರೇಶ್ವಿಪುತ್ರ ಸಹಿತಸ್ಸ ತು ಧರ್ಮಸೂನು ಪ್ರಾಯಾತ್ ಕುಲಾಗ್ರಹಮನ್ವ ಭೀಮಪಾರ್ಥವು ಭಿಕ್ಷೆ ಇತ್ತೈ. ಹಿಂದಿನ ಮನೆಯಿಂದ ಬಂದಿದ್ದಾರಂತೆ. ಹಿಂದ್ಗಡೆಯಿಂದ ಬಂದು ಅಮ್ಮ ನಾವು ಭಿಕ್ಷೆ ತಂದಿದ್ದೇವೆ ಅಂತ ಹೇಳಿದಾಗ, ಆಯಿತು ತಂದಿದ್ದೀರಾ, ಹಾಗಾದರೆ ಹಂಚಿಕೊಂಡು ತಿಂದು ಬಿಡಿ ಅಂತ ಕುಂತಿ ಹೇಳಿಬಿಟ್ಟಿದ್ದಾಳೆ. ಭಿಕ್ಷೇತಿ ತೈರಭಿಹಿತೆ ಪ್ರಜಗಾದ ಕುಂತಿ ಭುಂಕ್ವ, ಹಂಚಿಕೊಂಡು ತಿಂದ್ಬಿಡ್ರಿ ಸಮಸ್ತ ಇತಿ ಪ್ರದರ್ಶ ಕನ್ಯಾ. ಆಮೇಲೆ ತಿರುಗಿ ನೋಡ್ತಾಳೆ, ಕನ್ಯೆ ಇದೆ. ಪ್ರಾಮಾದಿಕಂ, ಹೀಗಾಗಿ ತಪ್ಪಿ ಮಾತು ಬಂದುಬಿಡ್ತು. ಹೆಣ್ಣನ್ನು ನೋಡದೇನೆ ಕುಂತಿ ತಾನು ಹೇಳಿಬಿಟ್ಲು ಹಂಚಿಕೊಂಡು ತಿಂದುಬಿಡಿ ಅಂತ ನಾವೇನಾದರೂ ಅಂದುಕೊಂಡು ಸುಮ್ಮನೆ ಇದ್ದೇವೆ ಅಂದರೆ ನಡೆಯುವುದಿಲ್ಲ. ಯಾಕೆ ಅಂದರೆ ಕುಂತಿ ಬಾಯಿಂದ ಎಂದೂ ಸುಳ್ಳು ಮಾತು ಬಂದೇ ಇಲ್ಲ. ಅವಳು ಹೇಳಿದ್ದಾಳೆ ಅಂದರೆ ಇಲ್ಲಿ ಏನೋ ತತ್ವ ಅಡಿಕೊಂಡಿದೆ, ತತ್ವ ಇದೆ ಇಲ್ಲಿ ಏನಾದರೂ ಒಂದು
ಅಂತ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರಂತೆ. ಪ್ರಾಮಾದಿಕಂ ಚ ವಚನಂ ನ ಮೃಷಾ ತಯೋಕ್ತಂ. ನೋಡ್ರಪ್ಪ, ನಾನು ಎಂದು ಸುಳ್ಳು ಮಾತನಾಡಿದವಳಲ್ಲ. ಹಾಗಾಗಿ ನನ್ನ ಬಾಯಿಯಿಂದ ಈ ಮಾತು ಬಂದಿದೆ ಅಂದರೆ ಏನಾದರೂ ತಥ್ಯ ಇದೆ ಇಲ್ಲಿ ಅಂತ ಅರ್ಥ ಮಾಡಿಕೊಳ್ಳ್ರಿ. ಎಲ್ಲರೂ ಮದುವೆ ಮಾಡ್ಕೊಳ್ಬೇಕು. ನೀವು ಹಂಚಿಕೊಂಡು ತಿಂದು ಬಿಡಿ ಅಂತ ಹೇಳಿದ್ದಕ್ಕೆ ಈ ವ್ಯವಸ್ಥೆ ನಡೀತಾ ಇದೆ. ತೇಷಾಂ ಬಭೂವ ಸುದೇವ ಸುತೋ ಹರಿಶ್ಚ. ಪರಮಾತ್ಮ ಬಂದಿದ್ದಾನೆ, ಬಂದು ಅಲ್ಲೇ ಮಾತನಾಡಿಸಿ ತತ್ರ ಜಗಾಮ ಪರಮೇಣ ಚ ಸೌಹೃದೇನ. ಸಂತೋಷದಿಂದ ನೀವೆಲ್ಲ ಬದುಕಿದ್ದೀರಿ, ಬಹಳ ಸಂತೋಷ ಆಯಿತು ಅಂತ ಕುಂತಿಗೆ ಮಾತನಾಡಿಸಿ ಕೃಷ್ಣ ತಾನು ಹೊರಟೋಗಿದ್ದಾನೆ. ಸಂಭಾಷತೆ ಸ ಭಗವಾನ್ ಅಮಿತಾತ್ ಪ್ರಶಕ್ತಿ ಪ್ರಾಯಾನ್ ನಿಜಂ ಸ ಪುರಮಾವ ಯದುಭಿ ಸಮೇತ. ಎಲ್ಲ ಯಾದವರಿಂದ ಕೂಡಿಕೊಂಡು ಕೃಷ್ಣ ಬಂದವನೇ ಬಂದು. ಇಲ್ಲಿಷ್ಟೆಲ್ಲ ಗದ್ದಲ ನಡೀತಾ ಇದೆ. ಒಂದು ಹೆಣ್ಣು 5 ಜನ ಇದ್ದಾರೆ, ಭಿಕ್ಷೆ ಅಂತ ಹೇಳಿದ್ದಕ್ಕೆ ಹಂಚಿಕೊಂಡು ತಿಂದುಬಿಡ್ರಿ ಅಂತ ಹೇಳಿದ್ದಾಳೆ ಕುಂತಿ. ಆಮೇಲೆ ಕನ್ಯೆ ಅಂತ ಗೊತ್ತಾಯಿತು, ಹೇಗೆ ಮದುವೆ ಮಾಡ್ಕೊಳ್ಳೋದು ಅಂತ ವಿಚಾರ ಮಾಡಿದರೆ ಕುಂತಿನೇ ಸ್ವಯಂ ತಾನು ಹೇಳ್ತಾ ಇದ್ದಾಳೆ, ನನ್ನ ಮಾತಿನಿಂದ ನನ್ನ ಬಾಯಿಯಿಂದ ಬಂದಿದೆ ಅಂದರೆ ಅದು ಸುಳ್ಳು ಆಗ್ತದ್ದಲ್ಲ, ನಾನೆಂದೂ ಸುಳ್ಳು ಮಾತನಾಡಿದವಳಲ್ಲ. ಹಾಗಾಗಿ ನೀವು 5 ಜನ ಇವುಗಳನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಮಾತನಾಡ್ತಾ ಇದ್ದಾಗ ಕೃಷ್ಣ ಆರಾಮಿದ್ದೀರ, ಹೇಗೆ ಬದುಕಿದ್ದು ಸಂತೋಷ ಆಯಿತು ಅಂತ ಹೇಳಿ ಎಲ್ಲ ಯಾದವರಿಂದ ಕೂಡಿಸಿಕೊಂಡು ಹೊಂಟ್ಬಿಟ್ಟ ಕೃಷ್ಣ. ಸಮಾಧಾನ ಕೊಡ್ಲಿಕ್ಕೆ ನಿಂದಿರಲಿಲ್ಲ, ಹೊಂಟ್ಬಿಟ್ಟ ಅಲ್ಲಿಂದ ಕೃಷ್ಣ. ಭಿಕ್ಷಾನ್ನ ಭೋಜಿತ. ಆಗ ಹಿಂದೆಗಡೆನೆ ದ್ರುಪದ ರಾಜ, ಯಾ ಜಾತಿಯವರಪ್ಪ ಅವರು, ಯಾರಿಗೆ ನನ್ನ ಮಗಳನ್ನು ಕೊಟ್ಟುಬಿಟ್ವಿ, ಹಾಗಾಗಿ ನೋಡಿಕೊಂಡು ಬಾ ಅಂತ ಹೇಳಿ ಹಿಂಬಾಲಿಗನನ್ನಾಗಿ ಮಾಡಿ ಅವರು ಮುಂದೆ ಹೋದಾಗ ಹಿಂದೆ ಗೊತ್ತಾಗದೇ ಇದ್ದಂತೆ ಅವರು ಯಾರಿದ್ದಾರಂತ ಗೊತ್ತು ಮಾಡಿಕೊಂಡು ಬಾ ಅಂತ ದೃಷ್ಟದ್ಯುಮ್ನನ್ನು ಕೊಟ್ಟು ಕಳಿಸಿರ್ತಾನೆ ದ್ರುಪದ ರಾಜ ತನ್ನ ಮಗನಾದ. ನನ್ನ ಮಗಳಿಗೆ ನಾನು ಕೊಟ್ಟಿದ್ದೇನೆ, ಅವರು ಯಾರು ಇದನ್ನು ಗೊತ್ತು ಮಾಡಿಕೊಂಡು ಬಾ ಅಂತ ಹೇಳಿ ಕೊಟ್ಟು ಕಳಿಸಿರ್ತಾನೆ. ಭಿಕ್ಷಾನ್ನ ಭೋಜ. ಅಲ್ಲಿ ದೂರದಿಂದ ಅನ್ನವನ್ನು ತಂದಿರ್ತಾರೆ, ದೂರದಿಂದ ನಿಂತು ನೋಡುತ್ತಾನೆ. ಆಗ ವಿಭಾಗ ಮಾಡಿಸ್ತಾರೆ. ನೋಡು, ಇಷ್ಟು ದಿವಸ ನಾವು 5 ಜನ ಇದ್ವಿ, ಕುಂತಿ ಒಬ್ಬಳು 6, ತಂದ ಅನ್ನವನ್ನು 2 ಭಾಗ ಮಾಡ್ತಾ ಇದ್ವಿ. ಭೀಮನಿಗಾಗಿ 1 ಭಾಗ, ಇನ್ನು ನಾವು 5 ತಿಂತಿದ್ವಿ. ಈಗ ಹಾಗಲ್ಲ, 6 ಜನ 1 ಭಾಗ, ಭೀಮ ಒಬ್ಬ 1 ಭಾಗ, ಹೀಗೆ ಮಾಡು ಅಂತ ಹೇಳಿ ಆ ದ್ರೌಪದಿಯಿಂದ ಮಾಡಿಸಿ ಊಟಕ್ಕೆ ಬಿಡಿಸ್ತಾರೆ. ದ್ರೌಪದಿ ಎಲ್ಲರೂ ಊಟ ಮಾಡ್ತಾರೆ. ತೇಷಾಂ ನಿಶಮ್ಯ ನಗತಾಂ ಘನವದ್ ಗಭೀರಂ ಕ್ಷತ್ರೋತ್ತಮ ಇತಿ ಮತಿಂ ಸ ಚಕಾರ ವೀರಃ. ಆಗ ದೃಷ್ಟದ್ಯುಮ್ನ ಇದನ್ನೆಲ್ಲ ದೂರಿಂದ ನೋಡ್ತಾನೆ. ಮನೆ ಹೊರಗೆ ನಿಂತಿರ್ತಾನೆ. ಗುಡಿಸಲು ಸಣ್ಣದಿರ್ತದೆ, ಎಷ್ಟಿರ್ತದೆ ಬ್ರಾಹ್ಮಣನ ಮನೆ. ಹಾಗಾಗಿ ಆ ಬ್ರಾಹ್ಮಣನ ಮನೆಯ ಹೊರಗೆ ನಿಂತು ಎಲ್ಲ ಕೇಳ್ತಿರ್ತಾನೆ. ಇವರೆಲ್ಲ ರಾತ್ರಿ ಏನು ಮಾತನಾಡ್ತಾರೆ ಏನು ಅಂತೆಲ್ಲ ಕೂತು ಕೇಳಿದಾಗ ಮತ್ತೆ ಕುಂತಿ ಮುಂದೆ ಭೀಮ ಅರ್ಜುನ ತಾವು ಪರಾಕ್ರಮದಿಂದ ಗೆದ್ದ ವಿಷಯವನ್ನು ಎಲ್ಲ ಮಾತನಾಡ್ತಾ ಇರ್ತಾರೆ. ಕ್ಷತ್ರಿಯರ ಧ್ವನಿಯಲ್ಲಿ ಗಂಭೀರವಾದ ಧ್ವನಿಯಿಂದ ಮಾತನಾಡೋದನ್ನು ಕೇಳಿ, ಓ ಇವರು ಕ್ಷತ್ರಿಯರು, ಸಾಮಾನ್ಯರಾದವರಲ್ಲ, ಬ್ರಾಹ್ಮಣರ ಅಂತ ನಾನು ತಿಳಿದಿದ್ದೆ, ಹಾಗೇನಿಲ್ಲ ಅಂತ ವೀರ ದೃಷ್ಟದ್ಯುಮ್ನ ತಾನು ನಿಶ್ಚಯ ಮಾಡಿಕೊಳ್ಳುತ್ತಾನಂತೆ. ನಿಶ್ಚಯ ಮಾಡಿಕೊಳ್ಳುತ್ತಾನೆ. ಪ್ರಾಪ್ತಸ್ತು ತಸ್ಯ ಜನಿತುರ್ವಚಸಾ ಪುರೋಧಾಸ್ತಾನ್ ಪ್ರಾಪ್ಯ ಮಂತ್ರವಿಧಿನ ಮರುತಾತ್ಮಜೇನ ಸಂಪೂಜಿತೋತಿ ವಿದುಷಾ ಪ್ರತೀಕ್ಷಿತಾಂಶ್ಚ ಪ್ರಾವೇಶಯನ್ ನೃಪತಿರ್ಗೃಹಮೇವ ಯಾತ್ರ. ಆಗ ಮರುದಿನ ಮತ್ತೆ ಆ ದ್ರುಪದ ರಾಜ ದೃಷ್ಟದ್ಯುಮ್ನ ಹೋಗಿ ಹೇಳ್ತಾನೆ, ಅವರೆಲ್ಲ ಕ್ಷತ್ರಿಯರೇ ಇದ್ದಾರೆ, ಸಾಮಾನ್ಯರಾದವರಲ್ಲ, ನಾವು ತಿಳಿದಂತೇನೆಲ್ಲ ಸಾಮಾನ್ಯ ಜನ ಹೇಪ್ಲೆ ಇದ್ದಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ, ಹಾಗೇನಿಲ್ಲ, ಅವ್ರು ಮಹಾಪರಾಕ್ರಮಿಗಳೇ, ಬಲಿಷ್ಠರು, ನನಗೆ ಅನಿಸೋ ಮಟ್ಟಿಗೆ ಅವರು ಪಾಂಡವರೇ ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ ನನಗೆ, ನೇರವಾಗಿ ನಾನು ಕಂಡಿಲ್ಲ, ಆದರೆ ಧ್ವನಿ ಮಾತು ಆ ಗಾಂಭೀರ್ಯ ಎಲ್ಲ ಕ್ಷತ್ರಿಯದಂತೆ ಇದೆ ಅಂದಾಗ ಸಂತೋಷಪಟ್ಟವನು. ಮರುದಿನ ಒಂದು ದ್ರುಪದ ರಾಜ ಬಂದು ಅವ್ರನ್ನೆಲ್ಲ ಅಂತಃಪುರಕ್ಕೆ ಕರೆದುಕೊಂಡು ಬರ್ತಾನೆ. ಬನ್ನಿ, ಇಲ್ಲಿ ಮದುವೆ ಆಗಿರೋದಿಲ್ಲ, ಕೇವಲ ಇವಳನ್ನು ಮದುವೆ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಿಗಿದೆ ಅಂತ ಪರೀಕ್ಷೆಯಾಗಿ ಸ್ವಯಂವರವನ್ನು ಇಟ್ಟಿರ್ತಾನೆ. ಸ್ವಯಂವರದಲ್ಲಿ ಗೆಲ್ತಾರೆ. ಗೆಲ್ದಿದ್ದಕ್ಕಾಗಿ ದ್ರೌಪದಿ ಜೊತೆಗೆ ಮದುವೆ. ಆ ಮದುವೆಗಾಗಿ ದ್ರುಪದ ರಾಜ ತಾನ್ ಆಗತಾನ್ ಅವಿವಭುಜ್ಯ ನಿಜಮಾತ್ಮಜಾಂಚ ವಿಪ್ರಾದಿ ಯೋಗ್ಯ ಪೃಥಗುಕ್ತ ಪದಾರ್ಥ ಜಾತೈ. ಆಗ ಬಂದವರಿಗೆಲ್ಲ ಆದರ ಆತಿಥ್ಯ ಸತ್ಕಾರ ಮರ್ಯಾದೆಗಳನ್ನೆಲ್ಲ ಮಾಡಿ ಪೂರ್ಣಾನುಗ್ರಹಾನ್ 4 ಮನೆಗಳನ್ನು ಮಾಡಿಸ್ತಾನೆ, 4 ಕೋಣೆಗಳನ್ನು ಮಾಡಿಸ್ತಾನೆ. ಯಾರು? ದ್ರುಪದ ರಾಜ.
ಪೂರ್ಣಾನ್ ಗೃಹಾನ್ ಚತುರ ಏವ ದಿದೇಶ ರಾಜ ತತ್ರಾಯುಧಾಧಿ ಪರಿಪೂರ್ಣ ಗೃಹಂಚ ತೇ ಗುಹು. ಅವನು ನನ್ನ ಮಗ ಹೇಳಿದ್ದಾನೆ ಇವರು ಕ್ಷತ್ರಿಯ ಅಂತ ಹೇಳಿ. ದ್ರುಪದ ರಾಜನ ಮಗ ಯಾರು? ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನ ಗೂಢದಿಂದ ಬಂದು ಇವರು ಕ್ಷತ್ರಿಯರು ಅಂತ ತಿಳಿದುಕೊಂಡು ತನ್ನ ತಂದೆಗೂ ಬಂದು ಹೇಳಿ, ನನ್ನ ತಂಗಿ ನಿನ್ನ ಮಗಳು ಒಳ್ಳೆ ಜನಕ್ಕೆ ಹೋಗಿ ಸೇರಿದ್ದಾಳೆ, ಅವರು ಮಹಾಬಲಿಷ್ಠರು ಕ್ಷತ್ರಿಯರೇ, ಇಷ್ಟೆಲ್ಲ ಜನರನ್ನು ಯುದ್ಧ ಮಾಡಿ ಸೋಲಿಸಿದ್ದಾರೆ ಅಂತನ್ನೋದಕ್ಕೆ ಅವರು ಕ್ಷತ್ರಿಯ ಅಂತ ಗೊತ್ತು. ಆದರೂ ಕಣ್ಣಿನಿಂದ ಕಿವಿಯಿಂದ ಕೇಳಿ ಖಾತ್ರಿ ಪಡಿಸುವುದಕ್ಕಾಗಿ ಹೋಗಿದ್ದ. ಅದೆಲ್ಲ ಖಾತ್ರಿಯಾಗಿದೆ, ಆದರೂ ಸಮಾಧಾನ ಆಗಿಲ್ಲ ದ್ರುಪದ ರಾಜನಿಗೆ. ನಾನು ಕಣ್ಣಿನಿಂದ ನೋಡಬೇಕು ಅಂತ ಹೇಳಿ 4 ಕೋಣೆಗಳನ್ನು ಮಾಡಿ ಪರೀಕ್ಷೆಗಾಗಿ ಇಟ್ಟಿದ್ದಾನೆ. ಏನಂತ? ಒಂದು ಕೋಣೆಯಲ್ಲಿ ಬ್ರಾಹ್ಮಣರಿಗೆ ಬೇಕಾದಂತಹ ಜಪದ ಮಾಲಿ, ಕೃಷ್ಣಾಜನ, ಸ್ವಲ್ಪ ಅವಲಕ್ಕಿ, ಹಳ್ಳಿ ಹಿಟ್ಟು, ಏಕಾದಶಿ ಬೇಕಾಗ್ತದಲ್ಲ ತಿನ್ನಲಿಕ್ಕೆ, ಹಾಗಾಗಿ ಅವನ್ನೆಲ್ಲ ಇಟ್ಟಿದ್ದಾನೆ. ಬ್ರಾಹ್ಮಣರಾದವರು ಇದ್ದರೆ ಈ ಕೋಣೆಗೆ ಹೋಗ್ತಾರವರು. ಈಗ ಯಾವುದೋ ಮಹಾಸಾಮ್ರಾಜ್ಞಿಗೋ ಯಾವುದೋ ಸುಧಾಮಗಳಿಗೂ ಹೋಗಿದ್ದೇವೆ, ದೊಡ್ಡದಾದ ಒಂದು ಮತ್ತು ಮನಿನೋ ಅಥವಾ ಹಾಲೋ ಅಥವಾ ಒಂದು ಗ್ರೌಂಡೋ ಹಿಡಿದಿರ್ತಾರೆ. ಒಬ್ಬೊಬ್ಬರಿಗೆ ಅಲ್ಲೆಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಪಂಡಿತರಿಗೆ, ಇಲ್ಲಿ ಗೃಹಸ್ಥರಿಗೆ, ಇಲ್ಲಿ ಸ್ತ್ರೀಯರಿಗೆ, ಇಲ್ಲಿ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರಲ್ಲ, ಅವರವರು ಅಲ್ಲೆಲ್ಲ ಹೋಗಿ ಸೇರ್ಕೊಳ್ತಾರೋ ಇಲ್ಲ. ಹಾಗೆ 4 ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವ್ಯವಸ್ಥೆಯನ್ನು ಮಾಡಿದ ರೂಮುಗಳಿವೆ. ಅವರವರಿಗೆ ಬೇಕಾದ ಸಾಮಗ್ರಿಗಳು ಅಲ್ಲಲ್ಲಿ ಒಳಗೆ ಇಡಿಸಿದ್ದಾನೆ. ಅದನ್ನು ನೋಡಿ ಅವರಿಗೆ ಅಲ್ಲಿ ಪ್ರವೇಶ ಮಾಡ್ತಾರೋ ಅವರು ಅದು ಇದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಣ ಅಂತ ವಿಚಾರ ಮಾಡಿರ್ತಾನೆ ದ್ರುಪದ ರಾಜ. ಬ್ರಾಹ್ಮಣರಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅಲ್ಲಿ ಇಟ್ಟಿರ್ತಾನೆ. ಕ್ಷತ್ರಿಯರಿಗೆ ಬೇಕಾದ ಸಾಮಗ್ರಿ, ಧನುಸ್ಸು, ಬಾಣ, ಕತ್ತಿ, ಗದ, ಅವು ಇವು ಏನು ಬೇಕಲ್ಲ ಎಲ್ಲ ಇಟ್ಟಿರ್ತಾನೆ. ಇನ್ನು ವೈಶ್ಯ ಶೂದ್ರರಿಗೆ ಬೇಕಾದದ್ದು ಅವರು ನೋಡ್ತಾರೆ, ನೇರವಾಗಿ ಕ್ಷತ್ರಿಯರ ಕೋಣೆಗೆ ಹೋಗ್ತಾರೆ ಎಲ್ಲರೂ. ಆವಾಗ ಇವನಿಗೆ ಮತ್ತೆ ಪೂರ್ಣ ಖಾತ್ರಿ ಆಗ್ತದೆ. ಚೇಷ್ಟಾಸ್ವರಾಕೃತಿ ವಿವೀಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ ಪೂರ್ವಕ ಗುಣೈಕ್ಷಿತಿ ಭರ್ತಿ ಪುತ್ರಾನ್ ವಿಜ್ಞಾಯತಾನ್ ದ್ರುಪದ ಏತ್ಯ ಚ ಧರ್ಮಸು ಪ್ರಪ್ರಚ್ಛ ಕೋಸಿನ ರವರ್ಯ ವದಸ್ವ ಸತ್ಯಂ. ಆಗ ಗೊತ್ತಾಯ್ತು ಅವನಿಗೆ, ಸ್ವಾಮಿ ನೀವು ಸಾಮಾನ್ಯರಲ್ಲ, ಕ್ಷತ್ರಿಯರು ಅಂತ ನನಗೆ ಗೊತ್ತಾಯ್ತು. ಅದಕ್ಕಾಗಿ ನಾನು ಪರೀಕ್ಷೆಗಾಗಿ 4 ಕೋಣೆಗಳು ಮಾಡಿದ್ದೆ. ಆ 4 ರೂಮುಗಳಲ್ಲಿ ನೀವು ಕ್ಷತ್ರಿಯ ರೂಮನ್ನೇ ಆರಿಸಿಕೊಂಡಿದ್ದೀರಿ ಅಂದಮೇಲೆ ಮಹಾಪರಾಕ್ರಮಿಗಳು ನೀವು ಗೊತ್ತಾಯ್ತು. ಯಾರು ನೀವು ಅಂತ ಕೇಳ್ತಾನೆ. ಕೇಳಿದಾಗ ಸಪ್ರಾಹ ಮಂದ ಸಹಿತ, ನಗ್ತಾ ಧರ್ಮರಾಜ ಹೇಳ್ತಾನೆ, ಮಂದ ಸಹಿತ ಕಿಮಹಾದ್ಯ ರಾಜನ್ ಪೂರ್ವಂ ಸ ವರ್ಣ ವಿಷಯನ ವಿಶೇಷ ಉಕ್ತ. ನೀನು ಯಾಕೆ ವಿಚಾರ ಮಾಡ್ತಾ ಇದ್ದೀಯೋ ಅಷ್ಟು? ನಿನ್ನ ಮಗಳಿಗಾಗಿ ನೀನು ಸ್ವಯಂವರ ಘೋಷಣೆ ಮಾಡಿದ್ದಿ. ಸ್ವಯಂವರ ಘೋಷಣೆ ಮಾಡಿದಾಗ ನೀನೇನಂತ ಘೋಷಣೆ ಮಾಡಿದ್ದಿ? ಯಾರು ಮಹಾಪರಾಕ್ರಮಿಗಳಿದ್ದೀರೋ ಎಲ್ಲರೂ ಬಂದು ಈ ಧನುಸ್ಸನ್ನು ಹೆಗಲೇರಿಸಿ ಹಗ್ಗವನ್ನು ಕಟ್ಟಿ ತಳಗೆ ನೀರಿನಲ್ಲಿ ನೋಡಿ ಮೇಲೆ ಮತ್ಸ್ಯದ ಕಣ್ಣಿಗೆ ಈ ಬಾಣಗಳಿಂದ ಹೊಡಿಬೇಕು, ಮತ್ಸ್ಯ ಭೇದನ ಮಾಡಬೇಕು ಅಂತ ಹೇಳಿದ್ದಿ. ಇಲ್ಲಿ ಬ್ರಾಹ್ಮಣರ ಬರಬೇಕು, ಕ್ಷತ್ರಿಯರು ಬರಬೇಕು, ವೈಶ್ಯರು ಬರಬೇಕು, ಶೂದ್ರರು ಬರಬೇಕು ಅಂತ ನಿಯಮ ಹಾಕಿದ್ಯಾ? ಇಲ್ಲ, ಯಾರಾದರೂ ಬನ್ನಿ ಅಂತ ಹೇಳಿದ್ದಿ ಹೊರತು ಇವರೇ ಬರಬೇಕಂತೇನು ಹೇಳಿಲ್ಲ. ಈ ಮಾತಿನಿಂದ ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ, ನಾನು ಇನ್ನೇ ಈ ವಿಷಯ ಬಗ್ಗೆ ಮಾತನಾಡಿದ್ದೇನೆ. ಕರ್ಣ ಸೂತ, ಹಾಗಾಗಿ ಸೂತನಾದದ್ದರಿಂದ ಕ್ಷತ್ರಿಯಲ್ಲ, ಕ್ಷತ್ರಿಯನಾದದ್ದರಿಂದ ಇವನಿಗೆ ಇಲ್ಲಿ ಅಧಿಕಾರ ಇಲ್ಲ, ಇವನಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ದ್ರೌಪದಿ ಬೈದು ಕಳಿಸಿಬಿಟ್ಲು ಅಂತ ಈಗೆಲ್ಲ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ನಿಜವಾಗಿ ಹಾಗಿಲ್ಲ. ದುರ್ಯೋಧನಗಾಗಿ ಕರ್ಣ ಬಂದದ್ದು, ಮತ್ತು ಕರ್ಣ ಬಂದಾಗೂ ಎತ್ತಲಿಕ್ಕಾಗದೆ ತಳಗೆ ಬಿದ್ದಿದ್ದಾನೆ. ಆಗ ಹೊರಟು ಹೋಗಿದ್ದಾನೆ ಹೊರತು, ಆಗ ಹಿಂದೆ ತಿರುಗಿದ್ದಾನೆ ಹೊರತು ದ್ರೌಪದಿಯಲ್ಲಿ ತಡೆದಿದ್ದು ವಾಕ್ಯನೇ ಬಂದಿಲ್ಲ. ಎಲ್ಲಿಯೂ ಮಹಾಭಾರತದಲ್ಲಿ ಬಂದಿಲ್ಲ, ನಿರ್ಣಯದಲ್ಲಿ ಬಂದಿಲ್ಲ. ಸುಮ್ಮನೆ ಈಗ ಜಗಳಕ್ಕೇನೋ ಒಂದು ಬೇಕು ಅಂತ ಹೇಳಿ ಜಾತಿವಾದ ತೆಗೆದು ಜಗಳಾಡಿದ್ದಾರೆ ಅಂತ ನಾನು ಇನ್ನೇ ಗುರುತು ಮಾಡಿ ಕೊಟ್ಟಿದ್ದೇನೆ. ಆ ಮಾತಿಗೆ ಸಂವಾದಿಯಾಗಿ ಈ ಮಾತು ಇಲ್ಲಿಯೂ ಬರ್ತಾ ಇದೆ ಮತ್ತೆ ಪುನಃ. ವಿಜ್ಞಾಯತಾನ್ ದ್ರುಪದ ಏವಚ ಧರ್ಮಸೂನಂ ಪ್ರಪಂಚ ಕೋಸಿನರವರ್ಯ ವದಸ್ಯ ಸತ್ಯಂ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸಪ್ರಾಹ ಮಂದ ಹಸಿತಃ ಕಿಮಹಾದ್ಯ ರಾಜನ್ ಪೂರ್ವಂ ಹಿ ವರ್ಣ ವಿಷಯೇನ ವಿಶೇಷ ಉಕ್ತಃ. ನೀನು ವರ್ಣ ವಿಷಯದಲ್ಲಿ ಯಾವ ವಿಶೇಷವನ್ನು ಹೇಳಿಲ್ಲ. ಇವರೇ ವರ್ಣದವರು ಬರಬೇಕು, ಇವರೇ ಬರಬೇಕು ಅಂತೇನು ಹೇಳಿಲ್ಲ ನೀನು. ಬ್ರಾಹ್ಮಣರೇ ಬರಬೇಕು, ಕ್ಷತ್ರಿಯರು ಬರಬೇಕು, ವೈಶ್ಯರೇ ಬರಬೇಕು,
ಮತ್ಸ್ಯಭೇದನಕ್ಕಾಗಿ ಅಂತೆಯೇ ನೀನು ವಿಶೇಷವಾಗಿ ಪ್ರತಿಜ್ಞೆ ಮಾಡೇ ಇಲ್ಲ ಅಂತಂದ ಮೇಲೆ ಕರ್ಣ ಬಂದಿದ್ದಾನೆ, ಸೋತಿದ್ದಾನೆ, ತಿರುಗಿ ಹೋಗಿದ್ದಾನೆ ಅಂತನ್ನೋದು ಅತ್ಯಂತ ಸತ್ಯ. ಹೊರತು ದ್ರೌಪದಿ ದೇವಿ ಅವನನ್ನು ತಡೆದು ಕರ್ಣನಿಗೆ ದೂರು ಮಾಡಿದ್ದಾಳೆ ಅಂತನ್ನೋದು ಈ ಮಾತಿನಿಂದ ಆ ಮಾತು ಸುಳ್ಳು ಅಂತ ಅರ್ಥವಾಗ್ತದೆ. ಅವನು ಹೇಳ್ತಾನೆ, ನಿನಗೇನು ಬೇಕು ಅದಾಗಿದ್ದೆ, ತಗೊಂಡೇನು ಮಾಡ್ತೀನಿ ನೀನು? ಪುತ್ರೀಕೃತೆ ತವ ಸುತೇನ ಚ ಲಕ್ಷವೇಧ ಉಕ್ತೋ ನರೇಂದ್ರ ಸಹಿತೋಚತ ಕೃತೋ ಅಪಿ ಅನೇನ ಇತಿ ಏವಂ ಬ್ರುವಾಣ ಮತ ತಂ ಪೃತಯಾ ಸಹೇವ ರಾಜ ವದೇತಿ ಪುನರೇವ ಯಾಚ ಏಷಃ. ಇಷ್ಟಾದಾಗ ಅವನು ಹೇಳ್ತಾನೆ, ಇಲ್ಲ, ನನ್ನ ಮಗಳನ್ನು ನಾನು ಪಡೆದಿದ್ದು ಯಾಕೆ ಗೊತ್ತಾ? ಫಲ್ಗುಣ ಅರ್ಜುನನಿಗೆ ಆಗಿ ಪಾತಾರ್ಥಮೇವ ಹಿ ಮಹೇಶ ಕೃತ ಪ್ರಯತ್ನಂ. ಪಾರ್ಥನಿಗೆ, ಅರ್ಜುನನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಸಲುವಾಗಿ ನಾನು ಯಾಜೋಪಯಾಜರಿಂದ ಪ್ರಯತ್ನಪಟ್ಟು ಯಾಗವನ್ನು ಮಾಡಿ ನನ್ನ ಮಗಳನ್ನು ಪಡೆದಿದ್ದೇನೆ. ಹಾಗಾಗಿ ನೀವು ಯಾರು ಅಂತ ಅನ್ನೋದು ಕೇಳಲಿಕ್ಕೆ ಇಷ್ಟೆಲ್ಲ ಹೇಳಿದೆ ಹೊರತು ಮತ್ತೇನಲ್ಲ ಅಂದಾಗ, ಹೌದು, ಇವ ಪಾರ್ಥನೇ, ಇವ ಅರ್ಜುನನೇ. ನಾವು ಧೀಮನ ಅರ್ಜುನ ಎಲ್ಲರೂ ಹೇಳ್ತಾರೆ. ಹೇಳಿ ಆದ ಮೇಲೆ ನಾನು ಅವನಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ದೆ, ಈಗ ಮದುವೆ ಮಾಡಿಕೊಳ್ಬೇಕು ಅಂತ ವಿಚಾರ ಮಾಡಿದ್ದಕ್ಕೆ ಹೇಳ್ತಾರೆ, ನಾವು 5 ಜನ ಅವಳನ್ನು ನಿನ್ನ ಮಗಳನ್ನು ಮದುವೆ ಮಾಡಿಕೊಳ್ತೇವೆ. ಅವನಂತ ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ನಾನು ಒಬ್ಬ ಅರ್ಜುನನಿಗೆ ಅಂದ್ಕೊಂಡಿದ್ದೆ, 5 ಜನ ಮಕ್ಕಳು ಮದುವೆ ಆಗ್ತೀರಿ ಅಂತಂದರೆ ಹೇಗೆ ಸಾಧ್ಯ ಇದು? ನೀವು 5 ಜನ ನನ್ನ ಒಬ್ಬ ಮಗಳನ್ನು ಹೇಗೆ ಮದುವೆ ಮಾಡ್ಕೊಳ್ತೀರಿ? ಹಿಂದೆ ಪಾಠವನ್ನು ಕೇಳಿದವರಿಗೆಲ್ಲ ಗೊತ್ತಿದೆ, ಇವಳು ಒಬ್ಬಳಲ್ಲ, 5 ಜನ. ದ್ರೌಪದಿ ದೇವಿ, ಪಾರ್ವತಿ, ಶ್ಯಾಮಲ, ಉಷಾ ಮತ್ತು ಸ್ವಯಂ ಭಾರತೀ ದೇವಿ ಇದ್ದಾಳೆ. 5 ಜನ ಇದ್ದಾರೆ. ವರಶಾಪಗಳು ಗೊತ್ತಿದೆ. ಒಂದೇ ದೇಹದಲ್ಲಿ ಬರಬೇಕು, ಒಂದೇ ದೇಹದಲ್ಲಿ ಯಾಕೆ ಬಂದರು, ಅವ್ರಿಗೆ 3 ಜನ್ಮ ಯಾಕಾಯಿತು, ಏನು ಕತೆ ಎಲ್ಲ ಬ್ರಹ್ಮದೇವರ ಶಾಪ, ಅದಕ್ಕೆ ವರ ಇತ್ಯಾದಿಗಳನ್ನೆಲ್ಲ ಕೇಳಿ ಕೂಡ್ರಿ, ಇತ್ಯಾದಿಗಳನ್ನೆಲ್ಲ ಕೇಳಿ ನಿಮಗೆ ಗೊತ್ತಾಗಿದೆ ಏನು ವಿಷಯ ಇದೆ, ಯಾಕೆ ಮಾತನಾಡ್ತಾ ಇದ್ದಾರೆ ಅಂತನ್ನೋದು. ಹಾಗಾಗಿ ಇಷ್ಟು ಕೇಳಿದಾದ ಮೇಲೆ ಪಾತಾರ್ಥಮೇವ ಹಿ ಮಹೇಶ ಕೃತಃ ಪ್ರಯತ್ನಸ್ತಂ ಫಲ್ಗುನೋತ್ರ ಉತ ವಾದ್ಯಕರಂ ಸುತಾಯಾಹ ಅಂತಂದಿದ್ದಕ್ಕೆ ಅಲ್ಲಿ ಕೊಡ್ರಿ ಒಂದು 5 ನಿಮಿಷ. ಆಗ ಇಷ್ಟು ವಿಷಯ ನಡೀತಾ ಇದೆ. ಇಷ್ಟು ವಿಷಯ ನಡೀತಾ ಇದ್ದಾಗ ಸ್ವಯಂ ವೇದವ್ಯಾಸ ದೇವರೇ ಎಲ್ಲ ತಿಳಿಸಿ ಆದ ಮೇಲೂ ಕೇಳಲಿಲ್ಲ. ಕೇಳದೇ ಇದ್ದಾಗ ಸ್ವಯಂ ವೇದವ್ಯಾಸ ದೇವರೇ ನಾತ್ರ ಪ್ರಮಾ ಮಮ ಹೃದಿ ಪ್ರತಿಭಾತ್ಯಥಾಪಿ ಧರ್ಮಾಚಲ ಮಮ ಮತಿರ್ಹಿ ತದೇವ ಮಾನಂ ಇತ್ಯುಕ್ತವತ್ಯಪಿ ಸಹೇವ ಸುತೇನ ರಾಜ ನೈಚ್ಛದತ್ರ ಭಗವಾನ್ ಅನಭಶ್ಚ ಕೃಷ್ಣ ವ್ಯಾಸಂ ಪ್ರತೀಕ್ಷ. ಸ್ವಯಂ ವೇದವ್ಯಾಸ ದೇವರೇ ಅಲ್ಲಿ ಬರ್ತಾರೆ. ಬಂದು ಅನಂತ ಗುಣಗಳಿಂದ ಪೂರ್ಣರಾದ ಯಾವ ದೋಷಗಳು ಇಲ್ಲದೇ ಇದ್ದಂತಹ ಮಹಾನುಭಾವರಾದ ಬಂದವರನ್ನು ನೋಡಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ವರಪೀಠ ಗತಸ್ಯ, ಅವರಿಗೆಲ್ಲ ಏನೇನು ಮರ್ಯಾದೆಗಳನ್ನು ಮಾಡಬೇಕು ಆಸನಗಳನ್ನು ಕೊಟ್ಟು ಅವರನ್ನು ಕೂಡಿಸಿ ಆದ ಮೇಲೆ ಕೃಷ್ಣ ವೇದವ್ಯಾಸ ದೇವರು ಹೇಳ್ತಾರೆ, ನೀನು ತಿಳಿದಂತೆ ಇವರು ಸಾಮಾನ್ಯರಾದವರಲ್ಲ. ಮೊದಲಿಗೆ ಧರ್ಮರಾಜ ಯಾರು ಅದನ್ನು ಹೇಳ್ತಾರೆ, ಭೀಮ ಯಾರು ಅದನ್ನು ತಿಳಿಸಿಕೊಡ್ತಾರೆ, ಅರ್ಜುನ ಯಾರು ಅದನ್ನು ಹೇಳ್ತಾರೆ, ನಕುಲ ಸಹದೇವರೆಲ್ಲ ಹೇಳ್ತಾರೆ. ಹೇಳಿ ನಾಸತ್ಯದಸ್ರು ಇವರೆಲ್ಲರನ್ನು ತಿಳಿಸಿಕೊಟ್ಟಾದ ಮೇಲೆ ಇವಳು ಒಬ್ಬಳೇ ಅಲ್ಲ, ಇವಳು 5 ಜನದಿಂದ ಯುಕ್ತರಾದ ಒಬ್ಬ ದ್ರೌಪದಿ ಅದನ್ನೂ ಹೇಳ್ತಾರೆ. ಏಷಾಂ ಶ್ರೇಯಶ್ಚ ನಿಖಿಲ ಅಪಿ ಚೈಕದೇಹಾ, ಒಂದು ದೇಹದಲ್ಲಿ 5 ಜನ ಇದ್ದಾರೆ ಅಂತನ್ನುವುದನ್ನು ಹೇಳಿ ನಿನ್ನ ಮಗಳು ಇಷ್ಟು ವಿಶಿಷ್ಟ ಸನ್ನಿಧಾನ ಇದ್ದವಳು ಅಂತ ತಿಳಿಸಿಕೊಟ್ರೂ ಅವನಿಗೇನು ಸಂದೇಹ ಪರಿಹಾರ ಆಗೋದಿಲ್ಲ. 5 ಜನ ಹೇಗೆ ಮದುವೆ ಮಾಡ್ತಾರೆ ಒಬ್ಬಳನ್ನು ಅಂತ ಅನ್ನೋದೇ ಅವನಿಗೆ ತಲೆಯಲ್ಲಿ ಇದೆ. ಇಷ್ಟು ವಿಚಾರ ಮಾಡ್ತಾ ಇದ್ದಾಗ ಇತ್ಯುಕ್ತವತ್ಯಪಿ ತದಾ ದ್ರುಪದಶ್ಚಕಾರ ಸಂವಾದಿನಿ ನದಿಯಂ ಏನ ಮಥಾಹ ಕೃಷ್ಣ. ಇಷ್ಟಾದಾಗ ವೇದವ್ಯಾಸ ದೇವರು ಅವನಿಗೆ ಎಷ್ಟು ವಿಶಿಷ್ಟ ಅನುಗ್ರಹ ಮಾಡ್ತಾರೆ ಅಂದರೆ ದಿವ್ಯವಾದ ಚಕ್ಷುಸ್ಸನ್ನು ಕೊಡ್ತಾರೆ, ದಿವ್ಯವಾದ ಕಣ್ಣುಗಳನ್ನು ಕೊಡ್ತಾರೆ. ದಿವ್ಯಂ ಹಿ ದರ್ಶನಮಿದಂ ತವದತ್ತ ಮಧ್ಯ ಪಶ್ಯಾಮಿ ಆಶು ಪಾಂಡು ತನಯಾನ್ ದಿವಿ ಸಂಸ್ಥಿತತ್ವಂ. ಅವರಿಗೆ ಇಷ್ಟೊತ್ತನ ಎಲ್ಲ ಬಾಯಿ ಮಾತಿನಿಂದ ಹೇಳಿದ್ದನ್ನು ಕಣ್ಣಿನಿಂದೇ ತೋರಿಸಬೇಕು ಆ ದ್ರುಪದರಾಜನಿಗೆ. ಇಲ್ಲದೇ ಇದ್ದರೆ ಇವನ ಸಂದೇಹ ಪರಿಹಾರವೇ ಆಗುವುದಿಲ್ಲ ಅನ್ನೋಸ್ಕರವಾಗಿ ಅವನಿಗೆ ಹೇಗೆ ಸಂಜಯನಿಗೆ ದಿವ್ಯವಾದ ದರ್ಶನವನ್ನು ಕೊಟ್ಟು
ಎಲ್ಲ ಯುದ್ಧವನ್ನು ಆಡುವವರು ಅವರ ಮನಸ್ಸಿನಲ್ಲಿದ್ದ ಅಭಿಪ್ರಾಯಗಳನ್ನೆಲ್ಲ ಧೃತರಾಷ್ಟ್ರನಿಗೆ ಹೇಗೆ ಹೇಳುವ ಯೋಗ್ಯತೆಯನ್ನು ಕೊಟ್ಟರು, ಹಾಗೆ ಇಲ್ಲಿಯೂ ಕೂಡ ವೇದವ್ಯಾಸ ದೇವರು ಆ ದ್ರುಪದರಾಜನಿಗೆ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟು ಎಲ್ಲವನ್ನು ತೋರಿಸ್ತಾರೆ. ಇಷ್ಟೊತ್ತನ ಹೇಳಿದ್ದನ್ನೆಲ್ಲ ತೋರಿಸ್ತಾರೆ. ಏತಾಂಚ ತೇ ಸುದುಹಿತಂ ಸಹತೈ ಪೃಥಕ್ಸ್ತಾಂ ತಲ್ಲಕ್ಷಣೈ. ದ್ರೌಪದಿ ಏನು, ದ್ರೌಪದಿ ಲಕ್ಷಣ ಏನು ಅದನ್ನು ಪ್ರತ್ಯೇಕವಾಗಿ ತೋರಿಸ್ತಾರೆ. ಪಾರ್ವತಿ ಏನು, ಪಾರ್ವತಿ ಲಕ್ಷಣ ಏನು ಅದನ್ನು ಪ್ರತ್ಯೇಕವಾಗಿ ತೋರಿಸ್ತಾರೆ. ಆಮೇಲೆ ಧರ್ಮರಾಜನ ಹೆಂಡತಿ ಅವಳ ಲಕ್ಷಣವನ್ನು ತೋರಿಸ್ತಾರೆ. ಇನ್ನು ನಕುಲ ಸಹದೇವರ ಹೆಂಡತಿ ಅವರ ಲಕ್ಷಣವನ್ನು ತೋರಿಸ್ತಾರೆ. ತೋರಿಸಿ ಒಂದೇ ದೇಹದಲ್ಲಿ 5 ಜನ ಇದ್ದಾರೆ, ಪ್ರತ್ಯೇಕವಾಗಿ ಇದ್ದವರು ಅವರೆಲ್ಲ ಬೇರೆ ಬೇರೆ ಲಕ್ಷಣಗಳನ್ನೆಲ್ಲ ತೋರಿಸಿದ ಆದ ಮೇಲೆ ಅವನು ಗಾಬರಿಯಾಗಿ ವೇದವ್ಯಾಸ ದೇವರನ್ನು ಕಂಡು ನಮಸ್ಕಾರ ಮಾಡಿ ಶರಣಾಗತನಾಗಿ, ಸ್ವಾಮಿ ನಾನು ಸಂದೇಹಪಟ್ಟದ್ದಕ್ಕೆ ನನ್ನನ್ನು ಕ್ಷಮಿಸ್ರಿ ಅಂತ ಕ್ಷಮೆಯಾಚನೆ ಮಾಡ್ತಾನೆ. ಕ್ಷಮೆಯಾಚನೆ ಮಾಡಿ ತತಃ ತಲ್ಲಕ್ಷಣೈ ಸಹ ತತಃ ಕುರುತೆ ಯಥೇಷ್ಟಂ ಇತ್ಯುಕ್ತ ವಾಕ್ಯ ಮನುತಾನ್. ಸ್ವಾಮಿ ನಿನಗೆ ಹೇಗೆ ಇಚ್ಛೆ ಬರ್ತದೋ, ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ಮಾಡ್ತೇನೆ ಅಂತ ಒಪ್ಪಿಗೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಇತ್ಯುಕ್ತ ವಾಕ್ಯ ಮನುತಾನ್ ಸದರ್ಶ ರಾಜ ಕೃಷ್ಣ ಪ್ರಸಾದ ಬಲತೋ ದಿವಿತಾದೃಶಾಂಸ್ತಾನ್ ಏತಾನ್ ನಿಶಮ್ಯ ಚರಣೈ ಜಗದೀಶತುಶ್ಚ ಭೀತೋ ಜಗಾಮ ಶರಣಂ ತದನಾದರೇಣ. ಇದನ್ನೆಲ್ಲ ನೋಡಿ ಆ ಕೃಷ್ಣನ ಅನುಗ್ರಹದಿಂದ, ವೇದವ್ಯಾಸ ದೇವರ ಅನುಗ್ರಹದಿಂದ ಎಲ್ಲ ಇದರೆಲ್ಲ ನೋಡ್ಲಿಕ್ಕೆ ಸಿಗ್ತದ? ಸಿಗುವುದಿಲ್ಲ. ಒಂದು ದೇಹದಲ್ಲಿದ್ದ 5 ಜೀವಗಳನ್ನು ನೋಡಲಿಕ್ಕೂ ಸಿಗುವುದಿಲ್ಲ, ಆ ಲಕ್ಷಣಗಳನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ. ಇವನು ಸಂದೇಹಪಟ್ಟಿದ್ದಕ್ಕೆ, ಇವನಲ್ಲಿದ್ದ ಸಂದೇಹ ಪರಿಹಾರ ಮಾಡುವುದಕ್ಕಾಗಿ ಭಗವಂತ ಆ ದಿವ್ಯ ದೃಷ್ಟಿಗಳನ್ನು ಕೊಟ್ಟು ಆ ಸಂದೇಹ ಪರಿಹಾರ ಮಾಡಿ ಆ ಅದ್ಭುತವಾದ ರೂಪಗಳನ್ನೆಲ್ಲ ಕಂಡಿದ್ದಕ್ಕೆ ಭಯಪಟ್ಟು ಆದರ ಗೌರವದಿಂದ ಶರಣಾಗತನಾಗಿ ದೇವರಿಗೆ ಬಂದು ನಮಸ್ಕಾರ ಮಾಡಿದ್ದಾನೆ. ಇಷ್ಟು ಅದ್ಭುತವಾದ ಕೆಲಸವನ್ನು ನಡೆದು ಹೋಗಿದೆ. ದತ್ವಾ ಭಯಂ ಚ ಭಗವಾನ್ ದ್ರುಪದಸ್ಯ ಕಾರತೆ ತೇನೋಮಿತ್ತಿ ಸ್ಮ ಕಥಿತೆ ಸ್ವಯಮೇವ ಸರ್ವಾಂ. ಆಯಿತು, 5 ಜನರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಯಾಕೆ? ನನ್ನ ಮಗಳು ಅಂದರೆ 5 ಜನ, ಒಬ್ಬಳೇ ಅಳ್ಳಲು, ಒಬ್ಬಳೇ ಆಗಿದ್ಲು ಅಂತ ಆದರೆ ವಿಚಾರ ಅಲ್ಲ ಅಂತ ಗೊತ್ತಾಯ್ತು, ನಾನು ನೋಡಿದ್ದೇನೆ ಅಂತ ಹೇಳಿ ವೈವಾಹಿಕಂ ಕೃತಿಮತ ಯದಾಚ ಧೌಮ್ಯ ಮುಕ್ತ ದ್ರೌಮ್ಯಾಚಾರ್ಯರನ್ನು ಆ ಹಿಂದೆ ಮತ್ತೆ ಗಂಧರ್ವ ಕೊಟ್ಟ ಚಿತ್ರರಥ ಅಂತನ್ನುವ ಗಂಧರ್ವ ಧೌಮ್ಯಾಚಾರ್ಯರನ್ನು ಕೊಟ್ಟಿದ್ದ. ಈ ಪ್ರಸಂಗದಲ್ಲಿ ದ್ರುಪದರಾಜನ ಆಸ್ಥಾನಕ್ಕೆ ಬರುವಾಗ ನಡೀತಾ ಬರಬೇಕಾದಾಗ ರಾತ್ರಿ ಸಮಯದಲ್ಲಿ ಅಕಾರದಲ್ಲಿ ಬಂದಿದ್ದೀರಿ ಅಂತ ಯುದ್ಧಕ್ಕೆ ಬಂದಾಗ ಆ ಭಾರಿ ಬಂಗಾರದ ವರ್ಣದಲ್ಲಿ ಇದ್ದ ಚಿತ್ರರಥನ್ನ ಕಪ್ಪಾಗಿ ಮಾಡಿ ಆಗ್ನೇಯಾಸ್ತ್ರವನ್ನು ಬಿಟ್ಟು ಎಲ್ಲ ಕಥೆ ಕೇಳಿದ್ದಿರಲ್ಲ. ಆಗ ಆ ಚಿತ್ರದ ಗಂಧರ್ವ ಮತ್ತು ಧೌಮ್ಯಾಚಾರ್ಯರನ್ನ ಕೊಟ್ಟಾಗ ಆ ಧೌಮ್ಯಾಚಾರ್ಯರೇ ಈಗ ಇರ್ತಾರೆ. ಆ ಧೌಮ್ಯಾಚಾರ್ಯರೇ ಈಗ ಮದುವೆಯನ್ನು ಮಾಡಿಸ್ತಾರಂತೆ. ಅಲ್ಲಿ ಸ್ವಯಂ ವೇದವ್ಯಾಸ ದೇವರು ಇದ್ದಾರೆ ಸಾಕ್ಷಾತ್ತಾಗಿ. ಆ ವಿವಾಹ ಸಮಯದಲ್ಲಿ ಭೀಮ ಮತ್ತು ದ್ರೌಪದಿಯ ವಿವಾಹ ಸಮಯದಲ್ಲಿ ಸ್ವಯಂ ವೇದವ್ಯಾಸ ದೇವರ ಸಾಕ್ಷಾತ್ ಖುದ್ದಾಗಿ ನಿಂತಿದ್ದಾರೆ, ಧೌಮ್ಯಾಚಾರ ಮಾಡಿಸ್ತಾರೆ. ಧೌಮ್ಯುಕ್ತ ಕ್ರಮೇಣ ಜಗರು ನಿಖಿಲಾಶ್ಚ ಪಾಣಿಂ ಪಾಂಚಾಲಕೇಶು ಸ ಮಹೋತ್ಸವ ಆಸ ರಾಜ ತುಷ್ಟೋ ಅಭವತ್ ಸಹ ಸುತೈ ಸುಜನೈಶ್ಚ ಸರ್ವೈ. ಇಲ್ಲದೇ ಇದ್ದರೆ ಕೊನೆಯವರೆಗೂ ನನ್ನ ಮಗಳಿಗೆ ಆಪತ್ತು ಬಂತು, ಅನ್ಯಾಯವಾಯಿತು, ಅಧರ್ಮವಾಯಿತು ಅಂತೇ ಅವನಿಗೆ ತಲೆಗೆ ಬರುತ್ತಿತ್ತು. ಅಂದರೆ ನಾವು ವಿಚಾರ ಮಾಡೋದೇನೆಂದರೆ, ಆಗಿನ ಕಾಲದಲ್ಲಿ ಇದ್ದ ದ್ರುಪದರಾಜನ ಪರಿವಾರ ಮತ್ತು ಇದ್ದ ಪರಿಸರ, ಅಲ್ಲಿದ್ದ ಜನರಿಗೇ ಈ ಸಂದೇಹ ಬಂದಿದೆ. ಅಂದಮೇಲೆ ಈಗಿನ ಜನರಿಗೆ ಸಂದೇಹ ಬರೋದ್ರೊಳಗೆ ಏನು ತಪ್ಪಿಲ್ಲ. ಆದರೆ ಇದ್ದ ವಸ್ತುಸ್ಥಿತಿ, ನಿರ್ಣಯ ಏನಾಯಿತು, ಕಥೆ, ವರಶಾಪಗಳು ಯಾರು, ದ್ರೌಪದಿ ಅಂದರೆ ಯಾರು, ಭೀಮಾರ್ಜುನರು ಯಾರು, ಇದನ್ನೆಲ್ಲ ಸರಿಯಾಗಿ ಶ್ರೀಮದಾಚಾರ್ಯರು ಹೇಳಿದ ತತ್ವಗಳನ್ನು ನಿರ್ಣಯಬದ್ಧವಾಗಿ ನಾವು ಅರ್ಥ ಮಾಡಿಕೊಂಡರೆ ಯಾವ ಸಮಸ್ಯೆ ಬರುವುದಿಲ್ಲ. ಹಾಗಾಗಿ ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲ ಜನ ಕೂಡಿ ಇಡೀ ರಾಜ್ಯಕ್ಕೇನೆ ಅತ್ಯಂತ ವೈಭವೋಪೇತವಾಗಿ ಅಲಂಕಾರವನ್ನು ಮಾಡಿ ಎಲ್ಲ ಜನರು ಸೇರಿ ಈ ವಿವಾಹದಲ್ಲಿ ಭಾಗವಹಿಸಿ ವಿವಾಹವನ್ನು ಆಚರಣೆ ಮಾಡಿದ್ದಾರೆ. ಪಾಂಚಾಲಕೇಶು ಮಹೋತ್ಸವ ಆಸರಾಜ ತುಷ್ಟೋ ಭವತ್ಸ ಸುತೈ ಸ್ವಜನೈಶ್ಚ, ತನ್ನ ಬಂಧು ಬಾಂಧವರನ್ನು ಕರೆಸಿದ್ದಾನೆ.
ಮೊದಲಿಗೆ ಕರೆಸಿದ್ದ, ಇನ್ನು ಹೆಚ್ಚಿನ ಜನ ಕರೆಸಿ ಎಲ್ಲರೂ ಕೂಡ ಸಂತೋಷ ಪಡುವಂತೆ ಸ್ವಯಂ ವೇದವ್ಯಾಸ ದೇವರು ಖುದ್ದಾಗಿ ನಿಂತು ಈ ವಿವಾಹವನ್ನು ಮಾಡಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.